ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನನ್ನ ಫಸ್ಟ್ ಡೇ ಆಫ್ ಮೈ ಕಾಲೇಜ್, ಸೆಕೆಂಡ್ ಇಯರ್ದು. ಆ್ಯಂಡ್ ಸೊ ಅದಕ್ಕೆ ಇವತ್ತು ಹೆಂಗಿದ್ರು ರಾಯರ ವಾರ. ಸೊ ಪೂಜೆ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ಫಸ್ಟು, ಆಮೇಲೆ ಪೂಜೆ ಮಾಡಿ ಅದಾದಮೇಲೆ ಇವಾಗ ರೆಡಿಯಾಗಿದ್ದೀನಿ. ಆ್ಯಂಡ್ ಇನ್ನು ಕಾಲೇಜಿಗೆ ಹೋಗಬೇಕು, ಬ್ಯಾಗೆಲ್ಲ ಪ್ಯಾಕ್ ಮಾಡಬೇಕು. ಪ್ಯಾಕ್ ಮಾಡಿ ಹೋಗ್ತಿರೋದೆ. ಸೊ ಗೈಸ್, ಕಾಲೇಜ್ ಹತ್ರ ಬಂದ್ವಿ. ಮೇಡಮ್ ಅವ್ರ ಬಕಾಸುರಿಗಳು ನನಗೆ ಚೂರು ಕೊಡ್ತಾರೆ ಇಲ್ಲ. ಶಾವ್ಗೆ ತಿಂದಿಲ್ಲ ಅಂದರೆ ತಗೊಳ್ಳೆ. ಇವಾಗ ಹೆಂಗೆ ತಿನ್ನಿಸ್ಲಿ? ಚಿಂಚಪುರಿ ಬೇಡ ಬೇಡ ನನಗೆ ಅಂದು, ಚಿಂಚಪುರಿ ಬೇಡ ಬೇಡ ನನಗೆ ಅಂದು. ನನಗೆ ಶಾವ್ಗೆ ಅಂದ್ರೇ ಆಗಲ್ಲ. ಅವ್ರು ಒಬ್ಬಳೇ ತಿಂತಾಳೆ, ಒಂಚೂರು ಕರುಣೆ ಅನ್ನೋದೇ ಇಲ್ಲ ಇವಳಿಗೆ ನನ್ನ ಮೇಲೆ. ತಿನ್ನಿಸ್ಬೇಕು, ಹೊಟ್ಟೆ ಹಸ್ಕೊಂಡು ಬಂದಿರ್ತಾಳೆ. ಪಕ್ಕದ ಹತ್ರ ನಿಂತ್ಕೊಂಡು ಒಂದು ಬಟ್ಟೆ. ಸೊ ಗೈಸ್, ಇವಾಗ ಕಾಲೇಜ್ ಹತ್ರ ಬಂದ್ವಿ. ಆ್ಯಂಡ್ ಕಂಟಿನ್ಯೂಸ್ 3 ಪೀರಿಯಡ್ ಕ್ಲಾಸಸ್ ಇರುತ್ತೆ. ಅದಾದ್ಮೇಲೆ ಸ್ವಲ್ಪ ಏನೋ ಬ್ಯುಸಿ ಆಗ್ತೀವಿ, ಅವಾಗ ತೋರಿಸ್ತೀವಿ. ನೋಡ್ತಾ ಇದ್ದೀವಿ, ಪೂರ್ತಿ ವಿಡಿಯೋ ನೋಡಿ ಅವಾಗಲೇ ಗೊತ್ತಾಯ್ತು. ಇದು ನಮ್ಮ ಕ್ಲಾಸ್ ರೂಮ್ ಗೈಸ್. ಇಷ್ಟೇ. ಒಂದು ಎ ಸಿ ಇರ್ಬೇಕಾಯ್ತು, ಮತ್ತು ಒಂದು TV ಶೋ ಹಾಕ್ಬಿಡ್ಬೇಕಾಯ್ತು. ಮೂವಿ ನೋಡ್ಕೊಂಡು ನೆಮ್ಮದಿ ಕುತ್ಕೋಬೋದಾಗಿತ್ತು. ಮೈಕ್ ತೊಗೋಬೇಕು. ಇವಾಗ ನಾವು ಮಾತಾಡ್ತಿರೋದು ಕೇಳಿಸಿಲ್ಲ. ಬ್ಲಿಂಕ್ ಇರಲ್ಲ. ಓಕೆ, ನಾನು ಆರ್ಡರ್ ಮಾಡ್ತೀನಿ. ಇವಾಗ ನಾನು ಮಾತಾಡ್ತಿರೋದು ಕೇಳಿಸಿಲ್ಲ, ಯಾಕಂದರೆ ಬ್ಯಾಕ್ಗ್ರೌಂಡ್ ವಾಯ್ಸ್ ಜಾಸ್ತಿ ಇರುತ್ತಲ್ವಾ. ಡಿಸ್ಟರ್ಬೆನ್ಸ್ ಇದ್ದರೆ ನೋಡೋಲ್ಲ. ಸೊ ಇಲ್ಲೆಲ್ಲ TV ಇದ್ದಿದ್ರೆ ಆರಾಮಾಗಿ ಕೂತ್ಕೊಂಡು TV ನೋಡ್ಬಿಟ್ಟು ಹೋಗ್ತಾ ಇರ್ಬೋದಾಗಿತ್ತು. ಕಾಲೇಜ್ ಅಂತಲ್ಲ, TV ಶೋ ಪಿಕ್ಚರಾಗಿ ಹೋಗಿದ್ದು. ಕ್ಲಾಸ್ ರೂಮಲ್ಲಿ ಮೊಬೈಲ್ ಯೂಸ್ ಮಾಡೋಕ್ಕೆ ಬಿಡಲ್ಲ. ಟಿ ವಿ ಹಾಕ್ಸ್ತಾರ. ಇವಾಗ ನಾನು ಕ್ಲಾಸ್ ಹೋಗ್ತೀನಿ ತಂದಿಲ್ಲ, ಹೋಗಿ ನೋಡಿ ಇದು ತಂದುಬಿಡೋಣ. ಟೈಮ್ ಇಷ್ಟು ಇವಾಗ ಹೋಗ್ಬೇಕು. ನೋಟ್ಬುಕ್ಸ್ ತಂದುಬಿಡೋಣ. ನೀನು ಹೇಳ್ಬೇಕು ತಾನೇ, ಮನೇನೇ ಹೇಳ್ಬೇಕು. ತೊಗೊಬೇಕು. ನಮ್ಮ ಮಮ್ಮಿ ಮನೆಗೆ ಹೋಗಿ ಮತ್ತೆ ಹೋಗಿ ಹೋಗೋದು ಬಿದ್ದಿದೆ. ಸರಿಯಾಗಿ ಬುಕ್ಸ್ ಬಿದ್ದಿದೆ, ಬಟ್ ಬೈಂಡ್ ಮಾಡ್ಕೋಬೇಕು. ವ್ಯಾಪಾರ ತಿನ್ನಲ್ಲ ಆ ಥರ. ಅದ್ರ ಬದಲು ಯಾವನ್ನ ಹೊಸದ ತೊಗೊಂಡ್ಬಿಡ್ತೀನಿ. ಬೈಂಡ್ ಮಾಡ್ಕೊಂಡು ಕೂತ್ಕೊಳ್ಳೋ ಅಷ್ಟು ಪೇಷನ್ಸ್ ನನಗಂತೂ ಇಲ್ಲ. ನಾನು ದೊಡ್ಡ ಸೋಂಬೇರಿನಷ್ಟು. ಸೊ ಗೈಸ್, ಇವಾಗ ಹೋಗ್ಬಿಟ್ಟು ನಾನು ಶ್ರೇಯ ಹೋಗಿ ನೋಡಿ. ಗೈಸ್, ಎವ್ರಿ ಸೆಮ್ಗೂ ಒಂದೊಂದು ಸಬ್ಜೆಕ್ಟ್ ಚೇಂಜ್ ಮಾಡ್ತಾ ಇದ್ದಾರೆ. ಹೋಗಿ ತಗೋ, ಕಮ್ಮಿ ಇರುತ್ತೆ. ಇವಾಗ ದೇವೇಗೌಡ ಟ್ಯಾಂಕ್ ಅಲ್ಲ, ಫ್ಲಾಸ್ಕ್. ಅದು ಬಿಸಿ ಹಾಕೊಂಡು ತಣ್ಣೀರು ಅದು ಟ್ಯಾಂಕ್ ಥರನೇ ಇದೆ. ಏನು ಗೊತ್ತು, ಒಂದು ದೊಡ್ಡದು ಎಷ್ಟು ಲೀಟರ್ ಅದು? ಆ ದೊಡ್ಡದು ತಗ್ತೀನಿ. 2.2ನಾ? ಆ ಲೀಟರ್ದೊಂದು ಬಾಟಲ್ ತಂದುಬಿಟ್ರೆ ಸಾಕು, ಟ್ಯಾಂಕ್ ಅಂತ ರೇಗಿಸ್ತಾರೆ. ಇವಾಗ ಇವಳು ತಂದೋಳು ಚಿಕ್ಕದೇ ಅದು, ಬಟ್ ಆದರೂ ರೇಗಿಸ್ತಾ ಇದ್ದೀನಿ. 20 to 38 rupees. 30 to 38 rupees. ಏನಂದ 238. 22, 23 ಏನೋ 22, 23 ಏನೋ ಅಂದೆ. ನಾನು ಏನು ಅಂತ ನೋಡ್ತಾ ಇದ್ದೀನಿ. ಎಷ್ಟದು ಜಾಸ್ತಿ ಅಂದರೆ ನಾನೇ ಕೊಡಿಸಿಬಿಡೋಣ. ಕೊಡಿಸಿ ಅನ್ಕೊಂಡಿದ್ದೆ. ಓಹೋ, ಬರ್ಡೇ ಗಿಫ್ಟ್ ಎಲ್ಲರೂ ಕೊಟ್ಟ ಮೇಲೆ ಸರ್ಪ್ರೈಸ್ ಅಂತ ಕೊಡ್ತಾರೆ. ನಾನು ಹಂಗೆ ಡೈರೆಕ್ಟ್ ಆಮೇಲೆ ತೊಗೊಂಡ್ಬಿಟ್ಟು ಸುಮ್ಮನೆ ಇದಾಗಿದೆ. ಮೊದಲೇ ಹೇಳ್ಬಿಟ್ಟು ಏನು ಗಿಫ್ಟು ಅಂತ ನನ್ನ ಬರ್ಡೇಗೆ. ಅಕ್ಕ, ನಾನು ಇದನ್ನು ಆಫ್ ಮಾಡು ಅಂದೆ ಅಕ್ಕ. ಇದು ನನಗಿದಂತೂ ಬೇಡ. ಇಲ್ಲ, ಸ್ಪೀಡ್ ಕಮ್ಮಿ ಮಾಡಿಬಿಡು. ಎಲ್ಲ ಸ್ಪೀಡ್ ಕಮ್ಮಿ ಮಾಡು. ಸೊ ನಾನು ಬರ್ಡೇ ಗಿಫ್ಟ್ ಕೊಡ್ತಿಲ್ಲ, ಬರ್ಡೇ ಆದ್ಮೇಲೆ ಕೊಡ್ತಿದ್ದಾಳೆ. ಬರ್ಡೇ ಟೈಮಲ್ಲಿ ಯಾರಾದರೂ ಕೊಡೋದೇ ನೋಡಿದ್ದೀನಿ. ಇವಳು ಡಿಫ್ರೆಂಟು. ಏನಿದು? ಇಲ್ಲ, ಸುಮ್ಮನೆ ಇರು. ನನ್ನ ಮೇಲೆ ಬಿಡ್ತಿದ್ದೀರ. ಇಲ್ಲಿ ವೀಡಿಯೋ ಮಾಡಲ, ಏನು ಮಾಡಿ ಅಂತ ಗೊತ್ತಾಗ್ತಿಲ್ಲ. ಇರು, ಅಲ್ಲಾಡ್ಬಿಡ. ಶ್ರೇಯ ಫೇಸ್ ತೋರಿಸ್ಬಿಡು. ಹಿಡ್ಕೊಂಡೆ. ಏನಿಲ್ಲ, 3 minutes ಕ್ಲಾಸ್ ಮುಗಿಯುತ್ತೆ. 3 minutes ಹೆಂಗೆ ಟೈಮ್ ಪಾಸ್ ಮಾಡೋಣ ಅಂತ. ಫಸ್ಟು ಪೀರಿಯಡ್ಸ್ ನಿದ್ದೆ ಹೊಡೆದ್ವಿ. ಇಲ್ಲ, ಫಸ್ಟು ಪೀರಿಯಡ್ಸ್ ನಿದ್ದೆ ಹೊಡೆದೆ. 3rd ಪೀರಿಯಡ್ ಏನು ಮಾಡಿದ್ವಿ? ಏನೂ ಮಾಡಿಲ್ಲ, ಕೂತ್ಕೊಂಡಿದ್ದೆ ಅಷ್ಟೇ, ಕೇಳಿಸ್ಕೊಂಡು ಇಲ್ಲ ಕ್ಲಾಸ್ನ. ಫಸ್ಟು ಪೀರಿಯಡ್ಸ್ ನಿದ್ದೆ ಮಾಡಿದ್ವಿ. ನೆಕ್ಸ್ಟು 3rd ಪೀರಿಯಡ್ ಮಾತ್ರ, ಅಂದರೆ ಲಾಸ್ಟ್ ಪೀರಿಯಡ್ ಮಾತ್ರ ಅವರೇನೋ ಡಿಸ್ಕಷನ್ ಮಾಡ್ತಾಯಿದ್ರು. ಅದೊಂದು ಚೂರು ಆ್ಯಕ್ಟಿವ್ ಆಗಿದ್ದೆ ಅಷ್ಟೇ, ಎಲ್ಲ ನಿದ್ದೆ ಮಾಡಿಬಿಡ್ತಿದ್ದೆ, ತುಗುಡಿಸ್ತಿದ್ದೆ ಒಟ್ಟಿನಲ್ಲಿ. ಸೊ ಇವಾಗ ಇನ್ನೇನು ಕಾಲೇಜ್ ಮುಗಿಯುತ್ತೆ, ಮುಗ್ದಾಯಿತು ಕಾಲೇಜ್ ಆ್ಯಕ್ಚುಲಿ.
ಐ ಮೀನ್ ಇವತ್ತಿನ ಡೇ ಮುಗೀತು ಕಾಲೇಜ್ದು. ಸೊ ಇವಾಗ ನಾನು ಶ್ರೇಯ ಹೊರಗಡೆ ಹೋಗಬೇಕು, ಅಲ್ಲಿ ಸಿಗುವ. ಹಾಯ್ ಗಾಯ್ಸ್. ಸೊ ನಾನು ಅಲ್ಲಿ ಕಾಲೇಜ್ ಮುಗಿಸ್ಕೊಂಡು ಡೈರೆಕ್ಟ್ ಅಂದರೆ ಲೈಕ್ ಒಂದು 3 hours ಏನೋ ಆಯಿತು ರೀಲ್ಸ್ ಮಾಡಿಬಿಟ್ಟು ವಾಪಸ್ ಬಂದೆ ಮನೆಗೆ. ಫುಲ್ ಟಯರ್ಡ್ ಆಗಿದೆ ಅಂತ ಮಲ್ಕೊಬಿಟ್ಟಿದ್ದೀನಿ. ಯು ಕ್ಯಾನ್ ಸಿ ಫೇಸಲ್ಲಿ ಒಂಥರ ಡಲ್ ಆಗಿದೆ. ಬಟ್ ಸೊ ಇವಾಗ ಜಸ್ಟ್ ನಾನೊಂದು ಆರ್ಡರ್ ಮಾಡಿದೆ. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ನಾನು ಅದನ್ನು ಲೈಕ್ ಅಂದ್ಕೊತಿದ್ದೆ ವೀಡಿಯೋಸ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಬೇಕು ಅಂತ. ಇವಾಗ ಈಚೆ ಕಡೆ ಹೋದಾಗ ಮೈಕ್ ತೊಗೊಂಡೆ, ಅದ್ರ ಜೊತೆ ಫೋನ್ ಹೋಲ್ಡರ್. ನನ್ನ ಹತ್ರ ಇರೋದು ರಿಂಗ್ ಲೈಟು ದೊಡ್ಡದದು, ಅದನ್ನೆಲ್ಲ ಕಡೆನೂ ಎತ್ಕೊಂಡು ಹೋಗೋದಕ್ಕಾಗಲ್ಲ. ಸೊ ಅದಕ್ಕೆ ನಾರ್ಮಲ್ ಸಿಂಪಲ್ ಆಗಿರೋದನ್ನು ಚಿಕ್ಕದು ಒಂದು ತೊಗೊಂಡೆ. ಅದ್ರ ಜೊತೆಗೆ ಒಂದು ಮೈಕ್ ತೊಗೊಂಡೆ. ಸೊ ಅಂದರೆ ಪರ್ಚೇಸ್ ಮಾಡಿದ್ದೀನಿ, ಅದು ಇವಾಗ ಬರ್ತಿದೆ. ಬ್ಲಿಂಕಿಟಲ್ಲಿ ಆರ್ಡರ್ ಮಾಡಿದ್ದೆ, ಸೊ ಇವಾಗ ಬರ್ತಿದೆ. ಸೊ ಇವಾಗ ನಾನು ಕಾಲೇಜಿಗೆ ಹೋದಾಗೆಲ್ಲ ತುಂಬ ಡಿಸ್ಟರ್ಬೆನ್ಸ್ ನೀವು ಈ ವ್ಲಾಗಲ್ಲಿ ನೀವು ನೋಡ್ಬೋದು. ಬಿಕಾಸ್ ನನ್ನ ಹತ್ರ ಮೈಕ್ ಇರಲಿಲ್ಲ. ಸೊ ನಿಮಗೆ ಗೊತ್ತಾಗುತ್ತೆ ಡಿಸ್ಟರ್ಬೆನ್ಸ್ ಹೆಂಗಿದೆ ಅಂತ ಇವತ್ತೊಂದು ವ್ಲಾಗಲ್ಲಿ. ಸೊ ನೆಕ್ಸ್ಟ್ ವ್ಲಾಗಿಂದ ಆ ಡಿಸ್ಟರ್ಬೆನ್ಸ್ ಇಲ್ದಿರೋಂಗೆ ಆಗುತ್ತೆ, ಲೈಕ್ ಆ ಡಿಸ್ಟರ್ಬೆನ್ಸ್ ಇರಲ್ಲ. ಸೊ ಖುಷಿ ಆಗ್ತಿದೆ. ಬಿಕಾಸ್ ಒಂದು ವೀಡಿಯೋ ಮಾಡೋದಕ್ಕೆ ಒಂದು ಸ್ವಲ್ಪ ವಾಯ್ಸ್ ಕ್ಲಾರಿಟಿ ಇರಬೇಕು ಆ್ಯಂಡ್ ಎಂಟರ್ಟೈನ್ಮೆಂಟ್ ಆಗಿರಬೇಕು. ಆ್ಯಂಡ್ ಇದರಿಂದ ನಂಗೆ ಲೈಕ್ ಎವ್ರಿ ಡೇ ನಾನು ಬ್ಯುಸಿ ಆಗಿರೋದ್ರಿಂದ ನನಗೆ ನಿದ್ದೆ ಸಾಕಾಗ್ತಿಲ್ಲ. ಸೊ ನಾನು ಕ್ಲಾಸೆಲ್ಲ ತೋರಿಸ್ತಿದ್ದೆ ನನ್ನ ಫಸ್ಟ್ 2 periods. ಸೊ ಖುಷಿ ಒಂಥರ ಆಗ್ತಿತ್ತು. ಅಲ್ಲಿ ಎಲ್ಲರೂ ಲೈಕ್ ಮ್ಯಾಮ್ ಅಪೋಸಿಟಲ್ಲೇ ಇದ್ದಾರೆ, ನಾನು ಹಿಂಗೆ ತೂಗಿಸ್ಕೊಂಡೇ ಕೂತಿದ್ದೀನಿ. ಸೊ ಸಮ್ಹೌ ಲೈಕ್ ಇದು ಸ್ಟಾರ್ಟಿಂಗ್ ಅಲ್ವಾ, ನಂಗೆ ಅಷ್ಟು ಇಂಟ್ರೆಸ್ಟಿಂಗ್ ಆಗಿರಲ್ಲ. ಆ್ಯಂಡ್ ಐ ಆಮ್ ವೆರಿ ಗುಡ್ ಅಟ್ ಪ್ರಾಕ್ಟಿಕಲ್ ಏನಂತಾರೆ ಸಬ್ಜೆಕ್ಟ್ಸು. ಬಟ್ ಥಿಯರಿ ಸಬ್ಜೆಕ್ಟ್ಸ್ ನನಗಂತೂ ಆಗೋಲ್ಲ. ಸೊ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಅಲ್ವಾ ಅನ್ನೋದೊಂದಿದೆ. ಬಿಕಾಸ್ PU ಲೆವೆಲ್ ಇರುತ್ತೆ ಡಿಗ್ರಿನಲ್ಲೂ. ಸೊ ಒಂದು ಸ್ವಲ್ಪ ಆ ಧೈರ್ಯದ ಮೇಲೆ ಕುತ್ಕೊಂಡು ತೂಗಿಸ್ತೀನಿ. ಬಟ್ ಸಮ್ಹೌ ಐ ವಿಲ್ ಮ್ಯಾನೇಜ್ ಟು ಲರ್ನ್ ಮೈ ಸೆಲ್ಫ್. ಅದು ನನಗೆ ಒಂದು ಕಾನ್ಫಿಡೆನ್ಸ್ ಇದೆ, ನಾನು ಓದ್ಕೊತೀನಿ. ಆ್ಯಂಡ್ ಅದೇನು ಅಷ್ಟೊಂದು ಡಿಫಿಕಲ್ಟ್ನೆಸ್ ಇದ್ದರೆ ಅಫ್ಕೋರ್ಸ್ ನಾನು ಟೀಚರ್ಸ್ ಹತ್ರ ಕೇಳ್ಕೊಂಡು ಕ್ಲಾರಿಫೈ ಮಾಡ್ಕೊತೀನಿ. ಬಟ್ ಸಮ್ಹೌ ಇವತ್ತಂತ ಅಂದರೆ ಲೈಕ್ ಇದು ಸ್ಟಾರ್ಟಿಂಗ್ ಅಲ್ವಾ, ಏನೂ ಸ್ಟಾರ್ಟ್ ಮಾಡಿರಲ್ಲ. ಸುಮ್ಮನೆ ಲೈಕ್ ಅವ್ರ ಇಂಟ್ರೊಡಕ್ಷನ್ ಹೊಸ ಫ್ಯಾಕಲ್ಟೀಸ್ ಬರ್ತಾ ಇರ್ತಾರೆ. ಸೊ ಅವ್ರ ಇಂಟ್ರೊಡಕ್ಷನ್, ಅವ್ರ ಬಗ್ಗೆ ಅವ್ರು ಹೇಗೆ ಕ್ಲಾಸಸ್ ಮಾಡ್ತಾರೆ ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಇರ್ತಾರೆ. ನಂಗೆ ನಿದ್ದೆ ಬಂದುಬಿಡುತ್ತೆ. ಬಟ್ ಅಟೆಂಡೆನ್ಸ್ಗೋಸ್ಕರ ಹೋಗ್ತೀನಿ ಗೈಸ್, ನಿಜವಾಗ್ಲೂ ಹೇಳ್ತೀನಿ. ನನ್ನ ಸೆಮ್ ಎಕ್ಸಾಮ್ ಬೇಕಿದ್ರೆ ಲೈಕ್ ಎಕ್ಸಾಮಿಗೆ ಹೋಗ್ಬಿಟ್ಟು ಬಂದ್ಬಿಡ್ತೀನಿ ಹೊರತು ನನಗೆ ಕ್ಲಾಸ್ ಅಟೆಂಡ್ ಮಾಡೋಕ್ಕೆ ಒಂಚೂರು ಇಂಟ್ರೆಸ್ಟೇ ಇಲ್ಲ. ಬಟ್ ಇಂಟ್ರೆಸ್ಟ್ ಇಲ್ಲ ಅಂದರೆ ಲೈಕ್ ಓದೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ. ಒಂದು ಸೆಕೆಂಡ್. ಸೊ ನನಗೆ ಕಾಲೇಜಿಗೆ ಹೋಗೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಓದೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತೇನಲ್ಲ, ಓದೋಕ್ಕೆ ಇಷ್ಟನೇ. ಬಟ್ ಕ್ಲಾಸ್ ಅಟೆಂಡ್ ಮಾಡೋಕ್ಕೆ ಒಂದು ಸ್ವಲ್ಪ ಅದಾಗುತ್ತೆ. ಎಲ್ಲ ಸ್ಟೂಡೆಂಟ್ಸ್ಗೂ ಈಗಿನ ಇದರಲ್ಲಿ ಹಂಗೆ ಅನಿಸುತ್ತೆ. ಸೊ ಯಾವನು ಹೋಗ್ತಾನೆ ಕಾಲೇಜಿಗೆ ಅಟೆಂಡೆನ್ಸ್ಗೋಸ್ಕರ ಹೋಗಬೇಕಾಗುತ್ತೆ. 75% ಅಟೆಂಡೆನ್ಸ್ ಮಿನಿಮಮ್ ಇರಬೇಕು ಅಂತ. ಆ್ಯಂಡ್ ಜಾಸ್ತಿ ನಾವು ಓದಷ್ಟು ನಮಗೆ ಅಟೆಂಡೆನ್ಸ್ಗಿನ ಲೈಕ್ ಇವಾಗ ಮಿನಿಮಮ್ 75 ಅಂದರೆ 1 or 2 ಅಷ್ಟೇ ಕೊಡೋದು. 75% ಇದ್ದರೂ 1 or 2 ಅಷ್ಟೇ ಕೊಡೋದು. ನಮ್ಮ ಕಾಲೇಜಲ್ಲಿ ಮೇನಾಗಿ ಅದನ್ನೇ ನೋಡೋದು. ಸೊ ಫುಲ್ ಅಟೆಂಡೆನ್ಸ್ ಇದ್ದರೆ 90% ಮೇಲೆ ಇದ್ದರೆ ಮಾತ್ರ ಲೈಕ್ 20 ಮಾರ್ಕ್ಸ್ ಇಂಟರ್ನಲ್ಸ್ ಏನಿರುತ್ತೋ ಅದು ಔಟ್ ಆಫ್ ಔಟ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ನಾವು ಹೋಗಲೇಬೇಕಾಗುತ್ತೆ. ಆ್ಯಂಡ್ ಸ್ವಲ್ಪ ಅಟೆಂಡೆನ್ಸ್ಗೋಸ್ಕರನೇ ನಾವು ಹೋಗ್ತಿರೋದು. ನನಗೆ ಕಾಲೇಜಿಗೆ ಹೋಗೋಕ್ಕೆ ಇಷ್ಟ ಇಲ್ಲ ಅಂತ ಏನಲ್ಲ. ಲೈಕ್ ಐ ಆಮ್ ವೆರಿ ಗುಡ್ ಅಟ್ ಸ್ಟಡಿಂಗ್. ನನಗೆ ಅದರಲ್ಲೂ ಈ ಸೆಮ್ಮಲ್ಲಿ ಫುಲ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಇರೋದ್ರಿಂದ ನನಗೆ ಇಷ್ಟ. ಲೈಕ್ ನನ್ನ ಥಿಯರಿಗಿನ ಪ್ರಾಕ್ಟಿಕಲ್ ತುಂಬ ಚೆನ್ನಾಗಿ ಮಾಡ್ತೀನಿ. ಆ್ಯಂಡ್ ಥಿಯರಿ ನನಗೋದಕ್ಕೂ ಆಗೇ ಬರೋಲ್ಲ. ಸೊ ನಂಗೆ ಥಿಯರಿ ಕ್ವೆಶನ್ಸ್ ಕೊಟ್ಟರು ನನ್ನ ಓನ್ ಸೆಂಟೆನ್ಸಲ್ಲಿ ಬರ್ತೀನಿ, ಅದು ಹೆಂಗೋ ಚೆನ್ನಾಗಿ ತೆಗಿತೀನಿ. ಬಟ್ ಥಿಯರಿ ಸಬ್ಜೆಕ್ಟ್ಸಲ್ಲಿ ಮಾತ್ರ ನಾನು ತಲೆ ಕೆಡಿಸ್ಕೊಳ್ಳೋದು. ಪ್ರಾಕ್ಟಿಕಲಲ್ಲಿ ನಾನು ಎಕ್ಸಾಮ್ ಇವತ್ತು 10 o'clock ಇದೆ ಅಂದರೆ ಮಾರ್ನಿಂಗ್ ಒಂದು 5 or 6 o'clockವರೆಗೂ ನಿದ್ದೆ ಮಾಡ್ಕೊಂಡು ಆಮೇಲೆ ಎದ್ಬಿಟ್ಟು ಓದ್ಕೊತೀನಿ. ಸೊ ಆ ಒಂದು ಓವರ್ ಕಾನ್ಫಿಡೆನ್ಸ್ ನನಗೆ ಇವಾಗ. ಲೈಕ್ ಗೈಸ್ ನಿಮ್ಗೆ ನಿಜ ಹೇಳ್ತೀನಿ, 10th I ವಾಸ್ ಲಿಟ್ರಲಿ ಏನಂತಾರೆ ಡಂಬು ಆಗಿದ್ದೆ. ಬಟ್ ಲೈಕ್ ಐ ಲೈಕ್ ದಿಸ್ ವರ್ಷನ್ ಆಫ್ ಮೈಂಡ್. ಅಂದರೆ ಈ 11th standard PU ಇಂದ ನನ್ನ ಸ್ಟಡೀಸಲ್ಲಿ ನಾನೇನು ಚೇಂಜಸ್ ಮಾಡ್ಕೊಂಡಿದ್ದೀನಿ, ನಾನು ಹೇಗೆ ಓದೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನೋ, ಇಟ್ಸ್ ವೆರಿ ಲೈಕ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಿದೆ. ಅಂದರೆ ಅಷ್ಟೊಂದು ಡಂಬಾಗಿಲ್ಲ 10th standard ಕಂಪೇರ್ ಮಾಡಿದ್ರೆ. ಬಿಕಾಸ್ ಫ್ರ್ಯಾಂಕಾಗಿ ಹೇಳ್ತೀನಿ, ನಾನು 10th ಲಿಟ್ರಲಿ ಫೇಲ್ ಆಗ್ತಿದೆ ಎಲ್ಲ ಸಬ್ಜೆಕ್ಟ್ಸಲ್ಲೂ. ಬಟ್ ಅಂದರೆ ಫೇಲ್ ಆಗ್ತಿದ್ದೆ ಅಂದರೆ ಲೈಕ್ ನಾರ್ಮಲ್ ಇದರಲ್ಲಿ ಟೆಸ್ಟ್ ಎಲ್ಲ ಕೊಡ್ತಾರಲ್ವ. ಸೊ ನಾನು ಅವಾಗ ಗೊತ್ತಿರಲಿಲ್ಲ. ಮೇಯ್ನಾಗಿ ನನ್ನ ಇಂಟ್ರೆಸ್ಟೇ ಬೇರೆ ಇತ್ತು, ಲೈಕ್ ನಾನು ಹೀರೋಯಿನ್ ಆಗಬೇಕು ಅನ್ನೋದಿತ್ತು. ಬಟ್ ಇವಾಗ ಆ ಥರ ಇಲ್ಲ. ಸೊ ಅದಕ್ಕೋಸ್ಕರ ಯಾವಾಗ ಓದ್ತಾನೆ ಅನ್ನೋಂಗಿತ್ತೆ ನನ್ನ 10th ಬಟ್ PUನಲ್ಲಿ ನನ್ನ ಏನಂತಾರೆ ಗೋಲ್ ಚೇಂಜ್ ಆದಾಗಿಂದ ಲೈಕ್ ಲಿಟ್ರಲಿ ನಾನು ಹಿಂಗೂ ಓದ್ತೀನಿ, ನಾನು ಇಷ್ಟು ಚೆನ್ನಾಗಿ ಓದ್ತೀನಿ ಅನ್ನೋದೊಂದು ನನ್ನ ಮೈಂಡ್ಸೆಟ್ಟಿಗೆ ಬಂತು. ಆ್ಯಂಡ್ ಇವಾಗ ನಾನು ತುಂಬ ಚೆನ್ನಾಗಿ ಓದ್ತೀನಿ. ಲೈಕ್ ನಾನು ಓದಲಿಲ್ಲ ಅಂದ್ರೆ ಅದನ್ನು ಮ್ಯಾನೇಜ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಸೊ ಅದೇ BComಲ್ಲೂ ಸೇಮೇ.
ಸೆಕೆಂಡ್ ಇಯರ್ ಬಂದಿರೋದ್ರಿಂದ ಪ್ರಾಕ್ಟಿಕಲ್ ಅದು ಬೇರೆ ಸ್ಟ್ಯಾಟಿಸ್ಟಿಕ್ಸು ಅದೆಲ್ಲ ಪಿ ಯುನಲ್ಲಿ ಏನಿರೋದು ಅದೇ ಸೇಮ್ ಇದೆ. ಆ್ಯಂಡ್ ಈಸಿ ಸಬ್ಜೆಕ್ಟ್ಸ್ ಇರೋದು ನನಗಂತೂ ಮೇಯ್ನಾಗಿ. ಯಾರ್ಯಾರಿಗೆ ಪ್ರಾಕ್ಟಿಕಲ್ ಇಷ್ಟ ಇಲ್ಲ, ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಯಾವ್ದಾದ್ರು ಇಷ್ಟ ಇಲ್ವೋ, ಐ ಡೋಂಟ್ ನೋ ಅಬೌಟ್ ದೆಮ್, ಬಟ್ ನನಗಂತೂ ಹೆವಿ ಇಷ್ಟ ಆಗುತ್ತೆ ಪ್ರಾಕ್ಟಿಕಲ್ ಅಂದರೆ. ಸೊ ಅದಕ್ಕೆ ಲೈಕ್ ನನಗೆ ಆ ಒಂದು ಕಾನ್ಫಿಡೆನ್ಸ್ ಮೇಲೆ ಇವತ್ತೆಲ್ಲ ತೆಗೆಸ್ಕೊಂಡು ಕೂತ್ಕೊಂಡು. ಆ್ಯಂಡ್ ಯಾರೂ ಏನು ಲೆಸನ್ ಸ್ಟಾರ್ಟ್ ಮಾಡಿಲ್ಲ, ಸುಮ್ಮನೆ ಸಿಲೆಬಸ್ದೆಲ್ಲ ಇದು ಮಾಡ್ತಾರೆ. ಹಂಗೆ ಕಂಟಿನ್ಯೂ ಮಾಡೋದು, ಮಲಿಕೊಳ್ಳೋದು, ಎದ್ದಾಳೋದು. ಲೈಕ್ ಲಿಟ್ರಲಿ ಇವತ್ತು ಹೆಂಗಾಯ್ತು ಗೊತ್ತಾ, ಟೀಚರ್ ಇಲ್ಲಿದ್ದಾರೆ, ಲೈಕ್ ನಮಗೆ ಇವತ್ತು ಅದು ಸಬ್ಜೆಕ್ಟ್ ಹೇಳಲ್ಲ, ಸುಮ್ಮನೆ ಆಮೇಲೆ ವೀಡಿಯೋಸ್ ನೋಡ್ಬಿಟ್ಟು ಆಮೇಲೆ ಯಾಕೆ ಬಂದುಬಿಟ್ಟು ಹೌದಾ ನನ್ನ ಸಬ್ಜೆಕ್ಟಲ್ಲಿ ನೀನು ಹಿಂಗೆ ಮಾಡ್ತೀಯಾ ಹಂಗೆ ಹಿಂಗೆ ಅಂತೆಲ್ಲ ಕೇಳ್ಬಿಟ್ರೆ ಯಾಕೆ ಬೇಕು ನೋಡೋಣ ಅಂದ್ಕೊತೀನಿ. ಬಟ್ ಲೈಕ್ ಬೇಡ, ನನ್ನ ಸೇಫ್ಟಿಗೋಸ್ಕರ ನಾನು ಬೇಡ ಅಂತೀನಿ. ಸೊ ಇವಾಗ ಇಲ್ಲಿ ಟೀಚರ್ ನಿಂತಿದ್ದಾರೆ, ನಾನು ಲೈಕ್ ಹಿಂಗೆ ಹಿಡ್ಕೊಬಿಟ್ಟಿದ್ದೀನಿ, ಏನದು ಬ್ಯಾಗ್ ಇಲ್ಲಿ ಮುಂದೆ ಇಟ್ಕೊಂಡು ಹಿಂಗೆ ಹಿಡ್ಕೊಬಿಟ್ಟಿದ್ದೀನಿ. ಸೊ ಅವ್ರು ನೋಡ್ತಾ ಇದ್ದಾರೆ ಹಿಂಗೆ ಲಿಟ್ರಲಿ. ಯಪ್ಪ ನಾನು ಲೈಕ್ ಆ ಟೀಚರ್ ತುಂಬ 2 ಸತಿ ಗಮನಿಸಿದ್ರು ನನ್ನ, ಬಟ್ ಮ್ಯಾನೇಜ್ ಮಾಡಿದೆ. ಐ ಆಮ್ ವೆರಿ ಗುಡ್ ಅಟ್ ಮ್ಯಾನೇಜಿಂಗ್ ಬ್ರೋ. ಸೊ ಸೊ ಕಾಲೇಜಲ್ಲಿ ಇಷ್ಟೇ ಇದೇ ಅಂತ ಎಲ್ಲ ಕೆಲಸ. ಲೈಕ್ ನಾರ್ಮಲಾಗಿ ಎಲ್ಲ ಸ್ಟೂಡೆಂಟ್ಸು ಇಷ್ಟೇ ಮಾಡೋದು. ಅಲ್ಲಿ ಹೋಗಿ ಡೇ ಡ್ರೀಮಿಂಗ್ ಮಾಡ್ತಾಯಿರ್ತಾರೆ, ಇಲ್ಲಾಂದರೆ ನಿದ್ದೆ ಮಾಡ್ತಾಯಿರ್ತಾರೆ ಕಣ್ಣು ಓಪನ್ ಮಾಡಿಕೊಂಡು. ನಾನು ಅಂತೇಳೋ ಅಂದರೆ ಲೈಕ್ ನಾನು ಕಣ್ಣು ಓಪನ್ ಮಾಡ್ಕೊಂಡು ನಾನು ನಿದ್ದೆ ಮಾಡಲ್ಲ, ಕಣ್ಣು ಮುಚ್ಕೊಂಡು ನಿದ್ದೆ ಮಾಡಿಬಿಡ್ತೀನಿ. ಆ್ಯಂಡ್ ಆಗಲಿಲ್ಲ ಅಂದರೆ ಬೆಂಚ್ ಮೇಲೆ ಮಲಿಕೊಬಿಡ್ತೀನಿ. ಏನಾದರೂ ಕೇಳಿದ್ರೆ ಇರುತ್ತಲ್ಲ ಪ್ರಾಬ್ಲಮ್ಸ್ ಮ್ಯಾಮ್, ಫುಲ್ ಹೊಟ್ಟೆ ನೋವು ಮ್ಯಾಮ್ ಅಂತೆಲ್ಲ ನಾಟಕ ಆಡಿಕೊಂಡು ಇದು ಮಾಡೋದು. ಆ್ಯಂಡ್ ದೆನ್ ಅದಾದಮೇಲೆ 1-2 ರೀಲ್ಸ್ ಮಾಡಿಕೊಂಡು ವಾಪಸ್ ಮನೆಗೆ ಬಂದೆ. ಟಯರ್ಡ್ ಫೀಲ್ ಆಗ್ತಿತ್ತು. ಲೈಕ್ ಮಾರ್ನಿಂಗಿಂದನೇ ಫುಲ್ ನಿದ್ದೆ ಮೂಡಲ್ಲಿದ್ನಲ್ಲ, ಲೈಕ್ ನಿದ್ದೆ ಮಾಡಬೇಕು, ನಿದ್ದೆ ಎಳಿತಿದ್ದೆ ಅಂತ ಇದ್ನಲ್ಲ. ಸೊ ಮನೆಗೆ ಬಂದ್ಬಿಟ್ಟು ಹಂಗೆ ಮಲಿಕೊಂಡು ಇವಾಗ ಇದ್ದೀನಿ. ಲೈಕ್ ಟೈಮ್ ಇವಾಗ 8:15 ಆಗಿದೆ. ಲೈಕ್ ನೈಟ್ 8:15 ಆಗಿದೆ. ಇಷ್ಟು ತನಕ ಮಲಗಿದ್ದೀನಿ. ಮನೆಯೆಲ್ಲ ಫುಲ್ ಗಬ್ಬೆದ್ದಿದೆ. ಲೈಕ್ ಗಬ್ಬೆದ್ದಿದೆ ಅಂದರೆ ಅಂಡಾಡಿದ್ದೀನಿ. ಸೊ ಮನೆಯೆಲ್ಲ ಫುಲ್ ಮೆಸ್ಸಿ ಆಗಿದೆ, ಅದನ್ನೆಲ್ಲ ಕ್ಲೀನ್ ಮಾಡ್ತೀನಿ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ಲೈಕ್ ನನಗೆ ಇವಾಗ ಮೈಕ್ ಆ್ಯಂಡ್ ಫೋನ್ ಹೋಲ್ಡರ್ ಬರ್ತಿದೆ ಅಂತ ಖುಷಿ ಆಗ್ತಿದೆ. ಸೊ ವೆಯ್ಟ್ ಮಾಡೋಣ, ಅದಕ್ಕೋಸ್ಕರ ವೆಯ್ಟಿಂಗ್. ನಾನು ಆ ಒಂದು ಖುಷಿಗೋಸ್ಕರ ಮನೆ ಕೆಲಸನೂ ಮಾಡ್ತಿಲ್ಲ ನಾನು. ಆ್ಯಂಡ್ ಅಡುಗೆನೂ ನಾನೇನು ಮಾಡಿಲ್ಲ. ನಮ್ಮಪ್ಪ ಬಂದರೆ ನನ್ನ ಕತೆ ಏನು ಅಂತ ಗೊತ್ತಿಲ್ಲ. ಬಟ್ ಅಮ್ಮ ಮಾಡಿಕ್ಕೆ ಹೋಗಿದ್ದಾರೆ, ಅದನ್ನ ಕೊಡೋದು ಅಷ್ಟೇ. ಹಂಗೆ ಇವಾಗ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಅವ್ರು ಬಂದಮೇಲೆ ನಿಮ್ಗೆ ಓಪನ್ ಮಾಡ್ತೀನಿ. ಲೈಕ್ ದಿಸ್ ವ್ಲಾಗ್ ವಿಲ್ ಬಿ ವೆರಿ ಸ್ಪೆಷಲ್ ನನಗೆ, ಯಾಕಂದರೆ ಒಂದು ಸೆಕೆಂಡ್. ಸೊ ದಿಸ್ ವ್ಲಾಗ್ ವಿಲ್ ಬಿ ವೆರಿ ಸ್ಪೆಷಲ್ ಬಿಕಾಸ್ ನನ್ನ ವೀಡಿಯೋಸ್ ನಾನು ಇವಾಗ ನಾನೇನು ಕಂಟೆಂಟ್ ಮಾಡಬೇಕು, ಏನು ವೀಡಿಯೋಸ್ ಮಾಡಬೇಕು, ಲೈಕ್ ಐ ವಾಂಟ್ ಟು ಬಿ ಫೇಮಸ್ ಅಂತ ಅದು ತಪ್ಪಾಗುತ್ತೆ. ಲೈಕ್ ನಾನು ಏನು ಇವಾಗ ನನ್ನ ಈ ಯೂಟ್ಯೂಬ್ ಜರ್ನಿ ಅಥವಾ ಇನ್ಸ್ಟಾಗ್ರಾಮ್ ಜರ್ನಿಗೆ ಮೇಯ್ನಾಗಿ ಅದು ಬೇಕಾಗಿತ್ತು. ಸೊ ಅದು ಬರ್ತಿದೆ. ಆ್ಯಂಡ್ ಲೈಕ್ ಲಿಟ್ರಲಿ ನಾನು ಡ್ರೀಮ್ ಮಾಡ್ತಿದ್ದೆ ಮೈಕ್ ತೊಗೋಬೇಕು ಅಂತ. ಇವಾಗ ಆ ಚಾನ್ಸ್ ಸಿಕ್ಕಿದೆ. ಸೊ ಖುಷಿ ಆಗ್ತಿದೆ. ಸೊ ಲೆಟ್ಸ್ ವೈಟ್. ಅಲ್ಲಿವರೆಗೂ ನಾನು ಮನೆ ಕ್ಲೀನ್ ಮಾಡಿಬಿಡ್ತೀನಿ. ಆ್ಯಂಡ್ ಅದಾದಮೇಲೆ ಏನಿಲ್ಲ ಗೈಸ್, ನನ್ನ ಮನೆಯೆಲ್ಲ ಒಂದು ಫುಲ್ ಡೀಪ್ ಕ್ಲೀನ್ ಮಾಡಬೇಕು ಅಂತ ಅನಿಸುತ್ತೆ. ಲೈಕ್ ಮನೆ ನೋಡ್ತಿದ್ರೆ. ಬಟ್ ಅಷ್ಟು ಪೇಷನ್ಸ್, ಅಷ್ಟು ಟೈಮ್ ನನ್ನಲ್ಲಿಲ್ಲ ಮೇಯ್ನಾಗಿ. ಆ್ಯಂಡ್ ಟೈಮ್ ಸಿಗೋಲ್ಲ. ಇವಾಗ ಹೋಗಿ ನೋಟ್ಬುಕ್ಸ್ ಎಲ್ಲ ತೊಗೊಂಡು ನನ್ನ ಕ್ಲಾಸ್ ವರ್ಕ್ ಎಲ್ಲ ಕಂಪ್ಲೀಟ್ ಮಾಡ್ಕೋಬೇಕು ಗೈಸ್. ಅಂದರೆ ಲೈಕ್ ಸಿಲೆಬಸ್ ಕೊಟ್ಟಿರ್ತಾರೆ, ಅದನ್ನೆಲ್ಲ ಕಂಪ್ಲೀಟ್ ಮಾಡಬೇಕು. ಕಂಪ್ಲೀಟ್ ಮಾಡಿ ಐ ವಿಲ್ ಸಿ ಯು ಸೂನ್. ಸೊ ಇವಾಗ ಮೈಕ್ ಬರ್ತಿದೆ. ಸೊ ಬೀಳ್ತಿದೆ ಗೈಸ್ ಇವಾಗ ನಾನು. ಸೊ ಗೈಸ್ ಆ್ಯಕ್ಚುಲಿ ಇವಾಗ ಚೆನ್ನಾಗಿ ಬರ್ತಿದೆ. ಲೈಕ್ ಮೈಕಿನ್ನ ಬಂದಿಲ್ಲ, ಮೈಕ್ ಬರೋಕ್ಕೆ ಇನ್ನೂ ಬೇರೆಯವ್ರು ತರ್ತಿದ್ದಾರೆ. ಇವಾಗ ಫೋನ್ ಹೋಲ್ಡರ್ ಈ ಥರ ಪರ್ಚೇಸ್ ಮಾಡ್ತಾರೆ. 1 ಸೆಕೆಂಡ್, ನನಗೆ ಇದನ್ನು ಯೂಸ್ ಮಾಡೋದೇ ಗೊತ್ತಾಗ್ತಿಲ್ಲ ಗೈಸ್. ಸೊ ಇದನ್ನು ತಗೊಂಡಿದ್ದೀನಿ, ಇಲ್ಲಿ ನೋಡ್ಬೋದು ಈ ಥರ ಇರುತ್ತೆ. ಆ್ಯಂಡ್ ಇದನ್ನು ಯೂಸ್ ಮಾಡೋದು ನಂಗೆ ಗೊತ್ತಿಲ್ಲ. ಲೈಕ್ ಆಫ್ಟರ್ ಸಿ ಇವಾಗ ಅದನ್ನು ಫಿಕ್ಸ್ ಮಾಡಿಬಿಟ್ಟು ನಿಮ್ಗೆ ತೋರಿಸ್ತೀನಿ. ಖುಷಿ ಆಗ್ತಿದೆ ಗೈಸ್ ಇದು ಬಂದಿರೋದಕ್ಕೆ. ಸೊ ಇಲ್ಲಿ ಲೈಟ್ ಇದು ಸೆಟ್ಟಿಂಗು ಇದೆ, ಲೈಕ್ ಎಲ್ಲಾದರೂ ಈಚೆ ಹೋದರೆ ಬೇಕಾಗುತ್ತೆ ಅಂತ. 1 ಸೆಕೆಂಡ್, ಯು ಕ್ಯಾನ್ ಸಿ ದಿಸ್. ಸೊ ಇದಕ್ಕೂ ಡಿಫ್ರೆನ್ಸ್ ನಿಮಗೆ ಗೊತ್ತಾಗತ್ತಲ್ವಾ. ಆಯಿಲ್ ಸ್ಕಿನ್ನರ್. ಸೊ ಗೈಸ್ ತುಂಬ ಡ್ರೈ ಆಗಿತ್ತು ನನ್ನ ಸ್ಕಿನ್ನು. ಲೈಕ್ ನನ್ನ ಸ್ಕಿನ್ ಟೈಪ್ ಬಂದ್ಬಿಟ್ಟು ಆಯಿಲ್ ಸ್ಕಿನ್ ಟೈಪೇ. ಬಟ್ ಇತ್ತೀಚೆಗೆ ತುಂಬ ಡ್ರೈ ಆಗ್ತಿತ್ತು, ಆಯಿಲ್ನೆಸ್ಸೇ ಇರಲಿಲ್ಲ. ಬಟ್ ಇವತ್ತು ನೋಡಿಬಿಟ್ಟು ಲೈಕ್ ಆಯಿಲ್ ಸ್ಕಿನ್ನು ನೋಡಿಬಿಟ್ಟು ಒಂಥರ ಖುಷಿ ಆಗ್ತಿದೆ. ಬಟ್ ಒಂದು ಭಯ, ತುಂಬ ಪಿಂಪಲ್ಸ್ ಆಗುತ್ತೆ. ಸೊ ಗೈಸ್ ಇವಾಗ ಫೋನ್ ಹೋಲ್ಡ್ ಮಾಡಿದ್ದೀನಿ. 1 ಸೆಕೆಂಡ್. ವಾವ್, ದಿಸ್ ಇಸ್ ಕ್ಯೂಟ್ ಆ್ಯಕ್ಚುಲಿ. ಚೆನ್ನಾಗಿದೆ ಒಂಥರ. ಲೈಕ್ ಐ ವಿಲ್ ಶೋ ಯು ಹೌ ಇಟ್ ಕಮ್ಸ್ ಅಂತ.
ಒಂದು ಸೆಕೆಂಡ್. ಸೊ ಯು ಕ್ಯಾನ್ ಸಿ ಹಿಯರ್ ಲೈಕ್ ಈ ಥರ ಇದೆ. ಸೊ ಇದು ಯೂಟ್ಯೂಬ್ ಮಾಡ್ತಿರೋದ್ರಿಂದ ಹಿಂಗೆ ಮಾಡ್ತಾಯಿದ್ದೀನಿ. ಆ್ಯಂಡ್ ಚೆನ್ನಾಗಿದೆ, ಒಂಥರ ಖುಷಿ ಆಗ್ತಿದೆ ಇದು. ಆ್ಯಂಡ್ ಇದು ನಂಗೆ ಗೊತ್ತಾಗ್ತಿಲ್ಲ ಹೆಂಗೆ ಎಕ್ಸ್ಟೆಂಡ್ ಮಾಡಬೇಕು ಅಂತ. ಸೊ ಇವಾಗ ಅಪ್ಪ ಬರ್ತಿದ್ದಾರೆ, ಅವ್ರ ಹತ್ರನೇ ಹೇಳ್ಸ್ಕೊಳ್ಳೋದು. ಓದಿನ ವೇಸ್ಟ್ ಗೈಸ್. ಅಲ್ಲಿ ನೋಡ್ತಾ ಇದ್ದೀನಿ, ಗೊತ್ತೇ ಆಗ್ತಿಲ್ಲ ಅಲ್ಲಿ ಬುಕ್ಕು. ಸೊ ಅಲ್ಲಿ ನೋಡ್ಬೇಕು ಇವಾಗ ಹೆಂಗೆ ಇದನ್ನು ಉದ್ದ ಮಾಡ್ಕೊಳ್ಳೋದು ಹೇಗೆ ಅಂತೆಲ್ಲ ನಾನು ನೋಡ್ಕೋಬೇಕು. ನಂಗೆ ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ. ಸೊ ಅಂಟಿಲ್ ದೆನ್ ಮೈಕ್ ಬರೋವರೆಗೂ ಕಾಯಿರಿ. ಆಮೇಲೆ ಅಪ್ಪ ಬಂದಮೇಲೆ ಹೇಗೆ ಅಂತ ಅಪ್ಪ ಹೇಳ್ಕೊಡ್ತಾರೆ. ಐ ವಿಲ್ ಶೋ ಯು ದೆನ್. ಓಕೆ ಬಾಯ್. ಆ್ಯಂಡ್ ಈ ಬ್ಲೂಟೂತ್ಗೆ ಹೆಂಗೆ ಕನೆಕ್ಟ್ ಮಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ ಗೈಸ್. ಓಕೆ, ಅಲ್ಲೊಂದು ಬುಕ್ ಇದೆ, ಅದನ್ನು ಓದಬೇಕು ಫಸ್ಟು. ಸೊ ಅದನ್ನು ಓದ್ಬಿಟ್ಟು ಆಮೇಲೆ ನಿಮಗೆ ತೋರಿಸ್ತೀನಿ. ಸೊ ಗೈಸ್ ಇವಾಗಲೇ ಬಂತು ಏನದು ಸಾರಿ ಮೈಕ್ ಇವಾಗ ಬಂತು. ಸೊ ಲೆಟ್ಸ್ ಸಿ ನಾವು. ಸೊ ಮೈಕದು ನಾನು ಕಾಸ್ಟ್ಲಿದೆ ಅಂತ ತೊಗೊಳ್ಲಿಲ್ಲ. ಲೈಕ್ ಇದು ಕಾಸ್ಟ್ಲಿದೆ ನಮ್ಮ ಪ್ರಕಾರ ಇದು. ಸೊ ನೆಕ್ಸ್ಟು ದೊಡ್ಡದಾಗಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಅನ್ನೋದು ಹಾವು ಅನ್ಬಾರ್ದು ಗೈಸ್. ಅಲ್ಲಿವರೆಗೂ ದುಡಿಬೇಕು. ಆವಾಗಲೇ ನನಗೆ ಇದನ್ನು ಹೋಲ್ಡ್ ಮಾಡೋಕ್ಕೆ ಆಗ್ತಿಲ್ವಲ್ಲ. ಅದಕ್ಕೆ ನಂಗೆ ಗೊತ್ತಿಲ್ಲ. ಲೈಕ್ ಫಾರ್ ದ ಫಸ್ಟ್ ಟೈಮ್ ನಾನು ಯೂಸ್ ಮಾಡ್ತಿರೋದ್ರಿಂದ ಐ ಡೋಂಟ್ ನೋ ಹೌ ಟು ಯೂಸ್ ದಿಸ್. ಬಟ್ ಯಾ, ಸೊ ಗೈಸ್ ಮೈಕ್ ಬಂದಿದೆ. ಸೊ ಲೆಟ್ಸ್ ಸಿ ಹೇಗಿದೆ ಅಂತ. ಆ್ಯಂಡ್ ಐ ಡೋಂಟ್ ನೋ ಲೈಕ್ ಯಾವುದು ನಂಗೆ ಯೂಸ್ ಮಾಡೋಕ್ಕೆ ಬರೋಲ್ಲ. ಲೆಟ್ಸ್ ಸಿ. ಅಂದರೆ ಇದೇನು ಅಷ್ಟೊಂದು ಡಿಫಿಕಲ್ಟ್ ಅಂತ ಏನಲ್ಲ. ಬಟ್ ಆದರೂ ಏನು ಯೂಸ್ ಮಾಡೋಕ್ಕೆ ಬರಲ್ವಲ್ಲ, ಹೆಂಗೆ ಕಷ್ಟಪಡಬೇಕಾಗುತ್ತೆ ಸ್ಟಾರ್ಟಿಂಗ್. ಇದನ್ನು ಕಟ್ ಮಾಡೋದೇ ಒಂದು ಕೆಲಸ ಆಗೋಗಿದೆ ನನಗೆ ಇವಾಗ. ಹುಡುಗಿಯರಿಗೆ ಅಲ್ಲೇ ಚಾಕು ಅನಿಸುತ್ತೆ, ಅದಂತೂ ನಿಜ. ಹುಡುಗಿಯರಿಗೆ ಅಲ್ಲೇ ಲೈಕ್ ಹುಡುಗಿಯರಿಗೆ ಇಟೀತೆ ಹೇಳೋಕ್ಕೆ ಬರ್ತಿಲ್ಲ. ತೆಗ್ದೆ. ಇಟ್ ಲುಕ್ ಸೋ ಕ್ಯೂಟ್. ಚೆನ್ನಾಗಿದೆ ಒಂಥರ. ಐ ಡೋಂಟ್ ನೋ ಈ ಬಾಕ್ಸಲ್ಲಿ ಏನಿಟ್ಟಾರೆ ಅಂತ. ಏನಿದು ಚಾರ್ಜರ್ ಅನಿಸುತ್ತೆ. ಓಕೆ, ಗೈಸ್ ಓಕೆ. ಅಮ್ಮ ಭಯನೇ ಆಗೋಯ್ತು ಗೈಸ್, ಏನು ಬಿದ್ದೋಯ್ತಲ್ಲ ಅಂತ. ಈಚೆ ಇಟ್ಟವ್ರೆ. ಆ್ಯಂಡ್ ಮೈಕ್ ತೆಗಿತೀನಿ ಇವಾಗ. ಕೇಳಿಸ್ತಿದ್ದೀನಿ ನಾನು ವಾಯ್ಸ್. ಬ್ಲೂಟೂತ್ ಏನೋ ಕನೆಕ್ಟ್ ಮಾಡ್ಬೇಕಾಯ್ತು ನಾ. ಲೈಕ್ ಗೊತ್ತಿಲ್ಲ ನನಗೆ ಹೇಗೆ ಯೂಸ್ ಮಾಡಬೇಕು ಅಂತ. ಇವಾಗ ನನ್ನ ವಾಯ್ಸ್ ಕೇಳಿಸ್ತಿದೆಯಾ ಇದು? ಒಂದು ಸೆಕೆಂಡ್. ಇಲ್ಲ, ಅಷ್ಟೊಂದೇನು ಡಿಸ್ಟರ್ಬೆನ್ಸ್ ಕಾಣಿಸ್ಲಿಲ್ಲ. ಒಬ್ಬರು ಜೋರಾಗಿ ಕಿರ್ಚಿದ್ರಿಲ್ಲ, ಅದಕ್ಕೆ ಅದು ಜೋರಾಗಿ ಕೇಳಿಸ್ಬಿಡ್ತು. ಸೊ ಡೋಂಟ್ ನೋ, ಲೈಕ್ ನಾಳೆ ಚೆಕ್ ಮಾಡ್ತೀನಿ. ನಾನು ಹೆಂಗಿರೋ ಕಾಲೇಜಿಗೆ ಹೋಗ್ಬೇಕಲ್ಲ, ಅಲ್ಲಿ ಒಂದಷ್ಟು ವೀಡಿಯೋಸ್ ಮಾಡ್ಕೋಬೇಕಾದ್ರೆ ಐ ವಿಲ್ ಲೈಕ್ ಸ್ಟಾರ್ಟ್ ಅಂದರೆ ಬ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಲ್ಲ, ಅವಾಗ ಚೆಕ್ ಮಾಡ್ತೀನಿ. ಸೊ ಗೈಸ್ ಇದು ಮೈಕ್. ಆ್ಯಂಡ್ ಇದು ಯೂಸ್ ಮಾಡೋಕೆ ಒಂಥರ ಖುಷಿ ಆಗ್ತಿದೆ. ಆದರೆ ಚಾರ್ಜ್ ಎಷ್ಟುವರೆಗೂ ಇರುತ್ತೆ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ದಿನ ಹಾಕ್ಬಿಡ್ಬೇಕು ಅನ್ಸುತ್ತೆ.